ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ನಾನು. ನೋಡಿ, ಚೆಂದಾಗಿ ವಾಶ್ ಮಾಡಿ ಕಟ್ ಮಾಡಿ ಇವಾಗ ಬರೀ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಹಾಕಿದ್ದೀನಿ ನಾನು. ಅಷ್ಟು ಏನು ಹಾಕಿಲ್ಲ. ಈ ಸೈಜಲ್ಲಿ ಕಟ್ಟಿಂಗ್ ಕೂಡ ನೋಡಿ, ಈ ಸೈಜಲ್ಲಿದು ಚಿಕ್ಕದು ದೊಡ್ಡದು ಇದೆ, ಸ್ವಲ್ಪ ಈ ಸೈಜಲ್ಲಿ ಕಟ್ಟಿಂಗ್ ಇದೆ. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಬೇರೇನು ಹಾಕಿಲ್ಲ, ಎಣ್ಣೆ ಮಾತ್ರ ಹಾಕಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡು ಉರಿತಾ ಇದ್ದೀನಿ. ಇವಾಗ ಅರಿಶಿನ ಉಪ್ಪು ಹಾಕೋಣ. ಉಪ್ಪು, ಅರಿಶಿನ, ಒಂದು ಈರುಳ್ಳಿ ದೊಡ್ಡದಾದದ್ದು ಉದ್ದುದ್ದ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಏನಿಲ್ಲ ಅಂದರೆ ಬೆಂಡೆಕಾಯಿ ಮುಕ್ಕಾಲು ಭಾಗ ಹುರಿದಿರ್ಬೇಕು ನಾವು ಈರುಳ್ಳಿ ಹಾಕಬೇಕಂದ್ರೆ. ಅವಾಗ ಬಹಳ ಅದ್ಭುತವಾಗಿರುತ್ತೆ. ಉದ್ದುದ್ದ ಕಟ್ ಮಾಡಿರೋದು. ಇವಾಗ ಅಷ್ಟೇ, ಜಾಸ್ತಿ ಉರಿ ಇಟ್ಕೋಬೇಡಿ, ಕಡಿಮೆನೇ ಉರಿಯಲ್ಲೇ ಬೇಯಬೇಕು. ಬೆಂಡೆಕಾಯಿ ಚೆನ್ನಾಗಿ ನೋಡಿ, ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡಿದರೆ ನೋಡಿ ಹಸಿರು ಕಲರ್ ಹಂಗೆ ಇರುತ್ತೆ. ಜಾಸ್ತಿ ಉರಿ ಇಟ್ಟರೆ ಬ್ಲ್ಯಾಕ್ ಆಗೋಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿರಲ್ಲ. ಇದು ಒಂದು ಅದಕ್ಕಿದು ಕರೆಕ್ಟಾಗಿ ಆಗಿದೆ. ಇವಾಗ ಮಸಾಲ ಹಾಕೋಣ. ಏನು ಮಸಾಲ ಅಂದರೆ ಆಮ್ಚೂರು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಧನಿಯಾ ಪುಡಿ, ಖಾರ ಪುಡಿ ಇಷ್ಟೇ ಸಾಕು, ತುಂಬ ಮಸಾಲ ಹಾಕ್ಬಾರ್ದು. ಬೆಂಡಿ ಫ್ರೈ ಅಂತ ಇದೆ. ಇಲ್ಲಾಂದರೆ ಒಂಚೂರು ನಿಂಬೆಹಣ್ಣು ಹಿಂಡ್ಬೋದು. ನಿಂಬೆಹಣ್ಣು ಇಲ್ಲ ಅಂದರೆ ಚಾಟ್ ಮಸಾಲ ಹಾಕ್ಬೋದು ಅಷ್ಟೇ. ಅಷ್ಟೇ, ಇದು ರೆಡಿಯಾಗಿದೆ. ಈರುಳ್ಳಿನೇ ಅಷ್ಟೇ, ಮುಕ್ಕಾಲು ಭಾಗ ಹುರ್ಕೊಂಡಿದ್ದೀನಿ ಅದನ್ನು, ಈರುಳ್ಳಿ ಕೂಡ ಅಷ್ಟೇ. ಬೆಂಡಿ ಫ್ರೈ ಅಂದರೆ ಸೂಪರಾಗಿರೋದು ಒಂದು ಬೆಂಡಿ ಫ್ರೈ ರೆಡಿ. ನೋಡಿದ್ರಾ ಬೆಂಡಿ ಫ್ರೈ ಎಷ್ಟು ಸಖತ್ತಾಗಿ ಬಂದಿದೆ ಅಂತ? ಸೂಪರಾಗಿ ಬಂದಿದೆ. ಅಷ್ಟು ಮಸಾಲ ಏನಿಲ್ಲ, ಸೂಪರಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಲಿ ಪ್ಲೀಸ್. ಫುಲ್ ವಿಡಿಯೋ ನೋಡಿ, ಕ್ಲಿಕ್ ಮಾಡಬೇಡಿ, ಓಡಿಸ್ಬೇಡಿ ವಿಡಿಯೋನ, ಸರಿನಾ? ಥ್ಯಾಂಕ್ ಯು.